ಎಲ್ಲರಿಗೂ ನಮಸ್ಕಾರ. ನೀವೆಲ್ಲರೂ ಚೆನ್ನಾಗಿ ಕೆಲಸ ಮಾಡುತ್ತಿದ್ದೀರಿ ಎಂದು ಭಾವಿಸುತ್ತೇವೆ. ಚಿತ್ರವನ್ನು ಗಮನಿಸಿ ಮತ್ತು ಅವರು ಏನು ಮಾಡುತ್ತಿದ್ದಾರೆಂದು ತಿಳಿದುಕೊಳ್ಳಿ. ಅವರು ಅದೇ ಕೆಲಸವನ್ನು ಮಾಡುತ್ತಿದ್ದಾರೆ ಇಲ್ಲ? ಅವರು ಏನು ಮಾಡುತ್ತಿದ್ದಾರೆಂದು ನೋಡೋಣ. ಜನರು ವಿವಿಧ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಆದ್ದರಿಂದ ನಾವು ಏನು ಮಾಡಲು ಬಯಸುತ್ತೇವೆ ಎಂಬುದರ ಕುರಿತು ನಮ್ಮೆಲ್ಲರಿಗೂ ಅನೇಕ ಆಕಾಂಕ್ಷೆಗಳಿವೆ. ನಾವು ಹೇಗೆ ಬದುಕಲು ಬಯಸುತ್ತೇವೆ ಮತ್ತು ನಮಗೆ ಅಗತ್ಯವಿರುವ ಅಗತ್ಯ ವಸ್ತುಗಳೇನು? ಈ ಪ್ರಶ್ನೆಗಳು ನಮ್ಮ ಗುರಿಯನ್ನು ಸಾಧಿಸಲು ಕೆಲಸ ಮಾಡುತ್ತವೆ. ವೈಯಕ್ತಿಕ ಅಭಿವೃದ್ಧಿಯ ಹೊರತಾಗಿ ನಾವು ದೇಶದ ಅಭಿವೃದ್ಧಿಯ ಬಗ್ಗೆ ಯೋಚಿಸಬೇಕು. ಈ ಅಧ್ಯಾಯದಲ್ಲಿ ನಾವು ಅಭಿವೃದ್ಧಿಯ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತೇವೆ. ಕಲಿಕೆಯ ಫಲಿತಾಂಶಗಳು, ಆದಾಯ ಮತ್ತು ಇತರ ಗುರಿಗಳು, ರಾಷ್ಟ್ರೀಯ ಅಭಿವೃದ್ಧಿ. ಅಭಿವೃದ್ಧಿಯ ಪರಿಕಲ್ಪನೆಯಲ್ಲಿ ವಿವಿಧ ದೇಶಗಳು ಅಥವಾ ರಾಜ್ಯಗಳನ್ನು ಹೇಗೆ ಹೋಲಿಸುವುದು? ರಾಷ್ಟ್ರೀಯ ಆದಾಯ, ಆದಾಯ ಮತ್ತು ಇತರ ಮಾನದಂಡಗಳು. ಸಾರ್ವಜನಿಕ ಸೌಲಭ್ಯಗಳು, ಸುಸ್ಥಿರ ಅಭಿವೃದ್ಧಿ. ಪ್ರಮುಖ ಪದಗಳು: ಆಕಾಂಕ್ಷೆ, ಏನನ್ನಾದರೂ ಸಾಧಿಸುವ ಮಹತ್ವಾಕಾಂಕ್ಷೆ. ಸಾರ್ವಜನಿಕ ಸೌಲಭ್ಯಗಳು, ಸರ್ಕಾರವು ಒದಗಿಸುವ ಸೇವೆಗಳು. ಮಾನವ ಅಭಿವೃದ್ಧಿ, ಮಾನವ ಸಾಮರ್ಥ್ಯಗಳ ವಿಸ್ತರಣೆ. ಶಿಶು ಮರಣ, 1 ವರ್ಷದೊಳಗಿನ ಮಕ್ಕಳ ಸಾವು. ತಲಾ ಆದಾಯ, ಪ್ರತಿ ವ್ಯಕ್ತಿಗೆ ಗಳಿಸಿದ ಮೊತ್ತದ ಅಳತೆ. ಸುಸ್ಥಿರ ಅಭಿವೃದ್ಧಿ, ಆರ್ಥಿಕ ಅಭಿವೃದ್ಧಿ. ಆದ್ದರಿಂದ ಕೆಳಗಿನ ಕೋಷ್ಟಕವು ಅಭಿವೃದ್ಧಿಯ ಗುರಿಗಳನ್ನು ಚಿತ್ರಿಸುತ್ತದೆ. ವಿವಿಧ ಮಾರ್ಗಗಳ ವ್ಯಕ್ತಿಗಳ ಅಭಿವೃದ್ಧಿ ಗುರಿಗಳು. ವ್ಯಕ್ತಿ ಅಥವಾ ಕುಟುಂಬಗಳ ಮೊದಲ ಮಾರ್ಗ. ಅವರ ಅಭಿವೃದ್ಧಿ ಗುರಿಗಳು ತಮ್ಮ ಬೆಳೆಗಳಿಗೆ ಉತ್ತಮ ಬೆಲೆಯನ್ನು ಪಡೆಯುವುದು ಮತ್ತು ಟ್ರ್ಯಾಕ್ಟರ್ ಅಥವಾ ಹೊಸ ಕೃಷಿ ಭೂಮಿ ಖರೀದಿಸಲು. ಎರಡನೆಯ ಮಾರ್ಗದ ವ್ಯಕ್ತಿ ವಿದ್ಯಾರ್ಥಿಗಳು. ಅಭಿವೃದ್ಧಿಯ ಗುರಿಗಳು: ಅಧ್ಯಯನ ಮತ್ತು ಉತ್ತಮ ಉದ್ಯೋಗವನ್ನು ಪಡೆಯುವುದು. ಮೂರನೆಯ ಮಾರ್ಗದ ವ್ಯಕ್ತಿಗಳು ಉದ್ಯೋಗಿಗಳು. ಅವರ ಅಭಿವೃದ್ಧಿಯ ಗುರಿಗಳು ಪ್ರಚಾರಗಳನ್ನು ಪಡೆಯುತ್ತೇವೆ. ಅಭಿವೃದ್ಧಿಯ ಪರಿಕಲ್ಪನೆಗಳನ್ನು ಜನರ ಆರ್ಥಿಕ ಬೆಳವಣಿಗೆಗೆ ಎಂದು ವ್ಯಾಖ್ಯಾನಿಸಲಾಗಿದೆ, ಜೊತೆಗೆ ಅವರ ಮೂಲಭೂತ ಅಗತ್ಯಗಳಾದ ಶಿಕ್ಷಣ, ಆರೋಗ್ಯ, ಜೀವನ ಶೈಲಿ ಇತ್ಯಾದಿಗಳ ಬೆಳವಣಿಗೆಗೆ. ಅವುಗಳಲ್ಲಿ ಪ್ರತಿಯೊಂದು ವಿಭಿನ್ನ ವಿಷಯಗಳನ್ನು ಹುಡುಕುತ್ತದೆ. ಅವರು
ಅವರಿಗೆ ಅತ್ಯಂತ ಮುಖ್ಯವಾದ ವಿಷಯಗಳನ್ನು ಹುಡುಕುತ್ತಾರೆ, ಆದರೆ ಅವರ ಆಕಾಂಕ್ಷೆಗಳು ಅಥವಾ ಆಸೆಗಳನ್ನು ಪೂರೈಸಬಹುದು. ಸಮಯದ ಬೇಡಿಕೆಗೆ ಅನುಗುಣವಾಗಿ ನವೀಕರಿಸುವುದು ಅಭಿವೃದ್ಧಿಯ ಮುಖ್ಯ ಗುರಿಯಾಗಿದೆ. ಉದಾಹರಣೆ, ವಿದ್ಯುತ್ ಉತ್ಪಾದಿಸಲು ನದಿಯ ಮೇಲೆ ಅಣೆಕಟ್ಟುಗಳನ್ನು ನಿರ್ಮಿಸಲಾಗುತ್ತದೆ. ಅಲ್ಲಿ ಹತ್ತಿರದ ಸಮೂಹವನ್ನು ನಿರ್ಮಾಣಕ್ಕಾಗಿ ಪರಿಗಣಿಸಿ ಸಮಾಜದ ಮತ್ತು ದೇಶದ ಅಭಿವೃದ್ಧಿಗೆ ಕಾರಣವಾಗುತ್ತದೆ. ಆದರೆ ಇದು ರೈತರು ಮತ್ತು ಹತ್ತಿರ ವಾಸಿಸುವ ಜನರ ಜೀವನವನ್ನು ನಾಶಪಡಿಸುತ್ತದೆ. ಆದಾಯ ಮತ್ತು ಇತರ ಗುರಿಗಳು. ಹಣವನ್ನು ಜನರ ಮೂಲಭೂತ ಅಗತ್ಯವೆಂದು ಪರಿಗಣಿಸಲಾಗಿದೆ ಮತ್ತು ಅವರ ದೈನಂದಿನ ಅವಶ್ಯಕತೆಗಳನ್ನು ಪೂರೈಸಲು ಹಣ ಅಥವಾ ಆದಾಯವನ್ನು ಗಳಿಸುವುದು ಬಹಳ ಮುಖ್ಯ. ಭೌತಿಕ ವಸ್ತುಗಳನ್ನು ಖರೀದಿಸಲು ಹಣದ ಜೊತೆಗೆ ಸ್ವಾತಂತ್ರ್ಯದ ಅಗತ್ಯವಿದೆ. ಗುಣಮಟ್ಟದ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳಲು ಭದ್ರತೆ, ಚಿಕಿತ್ಸೆ ಮತ್ತು ಗೌರವ. ಆದ್ದರಿಂದ ಜೀವನದಲ್ಲಿ ಉತ್ತಮ ಆದಾಯ ಮತ್ತು ಇತರ ವಸ್ತುಗಳನ್ನು ಪಡೆಯಲು ಅಭಿವೃದ್ಧಿ ಗುರಿಗಳು ಅವಶ್ಯಕ. ರಾಷ್ಟ್ರೀಯ ಅಭಿವೃದ್ಧಿ ಅದರ ನಿವಾಸಿಗಳ ಜೀವನ ಮಟ್ಟವನ್ನು ಹೆಚ್ಚಿಸುವ ದೇಶದ ಸಾಮರ್ಥ್ಯ ಎಂದು ಇದನ್ನು ವ್ಯಾಖ್ಯಾನಿಸಲಾಗಿದೆ. ಜನರ ಜೀವನ ಮಟ್ಟವನ್ನು ಸುಧಾರಿಸುವುದು ಆಹಾರ, ಶಿಕ್ಷಣ, ಸಾಮಾಜಿಕ ಸೇವೆ, ವೈದ್ಯಕೀಯ ನೆರವು ಮುಂತಾದ ಮೂಲಭೂತ ವಸ್ತುಗಳನ್ನು ನಾಗರಿಕರಿಗೆ ಒದಗಿಸುವುದು. ಮತ್ತು ತಲಾ ಆದಾಯದ ಹೆಚ್ಚಳದ ಜೊತೆಗೆ ರಾಷ್ಟ್ರೀಯ ಅಭಿವೃದ್ಧಿ ಎಂದು ಕರೆಯಲಾಗುತ್ತದೆ. ವಿಭಿನ್ನವನ್ನು ಹೇಗೆ ಹೋಲಿಸುವುದು? ದೇಶಗಳು ಅಥವಾ ರಾಜ್ಯಗಳು. ದೇಶಗಳನ್ನು ಹೋಲಿಸಲು ಆದಾಯವು ಪ್ರಮುಖ ಲಕ್ಷಣವಾಗಿದೆ. ಹೆಚ್ಚಿನ ಆದಾಯವನ್ನು ಹೊಂದಿರುವ ದೇಶಗಳನ್ನು ಅಭಿವೃದ್ಧಿ ಹೊಂದಿದ ದೇಶಗಳು ಎಂದು ಕರೆಯಲಾಗುತ್ತದೆ. ದೇಶಗಳ ಆದಾಯವು ಆ ದೇಶದ ನಾಗರಿಕರ ಆದಾಯಕ್ಕೆ ಸಂಬಂಧಿಸಿದೆ. ರಾಷ್ಟ್ರೀಯ ಆದಾಯ ಇದು ಒಂದು ವರ್ಷದಲ್ಲಿ ಉತ್ಪಾದಿಸಲಾದ ದೇಶದ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯದಲ್ಲಿ ಕೆಲವು. ಪ್ರತಿಯೊಂದು ದೇಶವು ವಿಭಿನ್ನ ಜನಸಂಖ್ಯೆಯ ದರವನ್ನು ಹೊಂದಿರುವುದರಿಂದ ರಾಷ್ಟ್ರೀಯ ಆದಾಯವನ್ನು ವಿವಿಧ ದೇಶಗಳ ನಡುವೆ ಹೋಲಿಸಲು ಪರಿಗಣಿಸಲಾಗುವುದಿಲ್ಲ. ತಲಾ ಆದಾಯ ಇದನ್ನು ಸರಾಸರಿ ಆದಾಯ ಎಂದು ಕರೆಯುತ್ತಾರೆ. ಇಡೀ ಜನಸಂಖ್ಯೆಯಿಂದ ಭಾಗಿಸಿದ ದೇಶದ ಒಟ್ಟು ಗಳಿಕೆ ಎಂದು ವ್ಯಾಖ್ಯಾನಿಸಲಾಗಿದೆ. ಇದು ದೇಶದ ನಾಗರಿಕರ ಜೀವನ ಮಟ್ಟವನ್ನು ತೋರಿಸುತ್ತದೆ. ದೇಶದ ಸರಾಸರಿ ಆದಾಯವು ದೇಶದ ಒಟ್ಟಾರೆ ಆದಾಯದ ಜನಸಂಖ್ಯೆಯ ಅನುಪಾತವಾಗಿದೆ. ಆದಾಯ ಮತ್ತು ಇತರ ಮಾನದಂಡಗಳು. ಗುರಿಯನ್ನು ಸಾಧಿಸಲು ಜನರು ಹೆಚ್ಚು ಗಳಿಸುತ್ತಾರೆ ಮತ್ತು ಇತರರಿಂದ ಗೌರವ ಅಥವಾ ಜೀವನದ ಭದ್ರತೆ ಮತ್ತು ಸ್ವಾತಂತ್ರ್ಯವನ್ನು ಬಯಸುತ್ತಾರೆ. ಸಾಕ್ಷರತೆ ಪ್ರಮಾಣ ಇದು 7 ವರ್ಷ ಮೇಲ್ಪಟ್ಟ ಜನರು ಒಟ್ಟು ಸಂಖ್ಯೆ. ಯಾರು ಓದಬಹುದು?
ಬರೆಯಬಹುದು ಮತ್ತು ಅರ್ಥ ಮಾಡಿಕೊಳ್ಳಬಹುದು. ಸಾಕ್ಷರತೆ ಪ್ರಮಾಣ ಹೆಚ್ಚಿದ್ದರೆ ಆ ರಾಜ್ಯವನ್ನು ಅಭಿವೃದ್ಧಿ ಎಂದು ಪರಿಗಣಿಸಲಾಗುತ್ತದೆ. ಶಿಶುಮರಣ ಪ್ರಮಾಣ ಇದು ಒಂದು ವರ್ಷದಲ್ಲಿ 1000 ಜನಗಳ ಅನುಪಾತದಲ್ಲಿ ಒಂದು ವರ್ಷದ ವಯಸ್ಸಿನಲ್ಲಿ ಸಾಯುವ ಒಟ್ಟು ಮಕ್ಕಳ ಸಂಖ್ಯೆಯಾಗಿದೆ. ಯಾವುದೇ ದೇಶದಲ್ಲಿ ಆರೋಗ್ಯ ಸೌಲಭ್ಯಗಳು ಎಷ್ಟೇ ಸಾಮರ್ಥ್ಯವಾಗಿದೆ ಎಂಬುದನ್ನು ಇದು ತೋರಿಸುತ್ತದೆ. ಐಎಂಆರ್ ಶಿಶು ಮರಣ ಪ್ರಮಾಣ ಒಂದು ವರ್ಷದೊಳಗೆ ಸಾಯುವ ಮಕ್ಕಳ ಸಂಖ್ಯೆ. ಸಂಯುಕ್ತ ರಾಷ್ಟ್ರಗಳ ಅಭಿವೃದ್ಧಿ ಕಾರ್ಯಕ್ರಮ UNDP ಪ್ರತಿ ವರ್ಷ ಮಾನವ ಅಭಿವೃದ್ಧಿಯ ವಾರ್ಷಿಕ ವರದಿಯನ್ನು ಪ್ರಕಟಿಸುವ ಸೂಚ್ಯಂಕ. ಪ್ರಮುಖ ನಿಯತಾಂಕಗಳು ತಲಾ ಆದಾಯ, ಸಾಕ್ಷರತೆ ದರ. ಮತ್ತು ದೇಶದ ಅಭಿವೃದ್ಧಿಯನ್ನು ಅಳೆಯುವ ವ್ಯಕ್ತಿಯ ಜೀವನದ ಬಳಕೆ. ದೇಶಗಳನ್ನು ಕ್ರಮವಾಗಿ ಅತ್ಯಂತ ಉನ್ನತ, ಮಧ್ಯಮ ಮತ್ತು ಕಡಿಮೆ ಅಭಿವೃದ್ಧಿ ಹೊಂದಿದ ದೇಶಗಳೆಂದು ಗುರುತಿಸಲಾಗಿದೆ. ದೇಶದ ಅಭಿವೃದ್ಧಿಯಲ್ಲಿ ಸಾರ್ವಜನಿಕ ಸೌಲಭ್ಯಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಇವು ಶಾಲೆಗಳಂತಹ ಸರ್ಕಾರ ಒದಗಿಸಿದ ಸೌಲಭ್ಯಗಳು, ಸಾರಿಗೆ, ವಿದ್ಯುತ್, ಆಸ್ಪತ್ರೆಗಳು, ನಿವಾಸಗಳು, ಸಮುದಾಯ ಭವನಗಳು ಇತ್ಯಾದಿ. ನಾವು ಪ್ರತಿಯೊಂದು ಪ್ರಮುಖ ಸೌಲಭ್ಯವನ್ನು ಖರೀದಿಸಲು ಸಾಧ್ಯವಿಲ್ಲದ ಕಾರಣ ಈ ಸೌಲಭ್ಯಗಳು ಮುಖ್ಯವಾಗಿವೆ. ಸುಸ್ಥಿರ ಅಭಿವೃದ್ಧಿ ಇಂದಿನ ಪೀಳಿಗೆಯ ಎಲ್ಲ ಅಗತ್ಯಗಳನ್ನು ಪೂರೈಸುವ ಅಭಿವೃದ್ಧಿಯಾಗಿದೆ. ಪರಿಸರಕ್ಕೆ ಧಕ್ಕೆಯಾಗದಂತೆ ರಾಷ್ಟ್ರದ ಅಭಿವೃದ್ಧಿಯಾಗಿದೆ. ಸುಸ್ಥಿರ ಅಭಿವೃದ್ಧಿ ಸಾಧಿಸಲು ನಾವು ಬಳಸಬೇಕು ಇಂಗಾಲಾಧಾರಿತ ಇಂಗಾಲದಂತಹ ನವೀಕರಿಸಲಾಗದ ಸಂಪನ್ಮೂಲಗಳನ್ನು ಬುದ್ಧಿವಂತಿಕೆಯಿಂದ. ಸುಸ್ಥಿರ ಅಭಿವೃದ್ಧಿಯನ್ನು ಆರ್ಥಿಕ ಅಭಿವೃದ್ಧಿಯ ವಿಧಾನವೆಂದು ವ್ಯಾಖ್ಯಾನಿಸಬಹುದು. ಭವಿಷ್ಯದ ಪೀಳಿಗೆಗೆ ಪರಿಸರದ ಗುಣಮಟ್ಟವನ್ನು ರಾಜಿ ಮಾಡಿಕೊಳ್ಳದ ದೇಶ. ಈ ಅಧ್ಯಾಯದಲ್ಲಿ ನಾವು ಆರ್ಥಿಕ ಅಭಿವೃದ್ಧಿ ಮತ್ತು ಅಭಿವೃದ್ಧಿಯ ವಿಚಾರಗಳ ಬಗ್ಗೆ ಕಲಿತಿದ್ದೇವೆ. ಅಭಿವೃದ್ಧಿಶೀಲ ರಾಷ್ಟ್ರಗಳು ಕೆಳ ಮತ್ತು ಮಧ್ಯಮ ಆದಾಯದ ಜನರ ಗುಂಪಿಗೆ ಸೇರಿವೆ ಎಂದು ನಿಮಗೆಲ್ಲರಿಗೂ ತಿಳಿದಿದೆ. ಆರ್ಥಿಕ ಅಭಿವೃದ್ಧಿಯು ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯವನ್ನು ಒಳಗೊಂಡಿರುತ್ತದೆ ಎಂದು ಒಪ್ಪಿಕೊಳ್ಳಲಾಯಿತು. ಆದ್ದರಿಂದ ಈ ಗುರಿಗಳನ್ನು ಸಾಧಿಸುವಲ್ಲಿ ಸರ್ಕಾರವು ಮಹತ್ವದ ಪಾತ್ರವನ್ನು ವಹಿಸಬೇಕು.